ಕಥೆ ಕಥೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ ಎಲ್ಲ ಎಲ್ಲಿದ್ದೀರಿ? ಬನ್ನಿ ಕಥೆ ಕೇಳೋಣ ಈಗ. ಯಾವ ಕಥೆ ಗೊತ್ತಾ? ಶಾಲಿನಿ ಆಂಟಿಯವರು ಬರೆದ ಶಿಲ್ಪಿಯ ಕೈಚಳಕ. ಕೇಳಿಸ್ಲಾ? ನೇಪಾಳ ಶಿಲ್ಪಕಲೆಗೆ ಬಹಳ ಹೆಸರುವಾಸಿ. ಒಂದು ಕಾಲದಲ್ಲಿ ಒಬ್ಬ ರಾಜನ ಆಸ್ಥಾನದಲ್ಲಿ ಅಜೇಯನೆಂಬ ಬಹು ಪ್ರಖ್ಯಾತಿ ಪಡೆದ ಶಿಲ್ಪಿ ಇದ್ದ. ಆತನಿಗೆ ಆಕಾಶ್ ಮತ್ತು ಆದಿತ್ಯ ಎಂಬ ಇಬ್ಬರು ಮಕ್ಕಳಿದ್ದರು. ಅಜೇಯನಿಗೆ ತನ್ನ ಮಕ್ಕಳು ತನ್ನಂತೆ ಅಪ್ರತಿಮ ಶಿಲ್ಪಿಗಳಾಗಬೇಕು ಎಂಬ ಆಸೆ ಬಲವಾಗಿತ್ತು. ಅದಕ್ಕಾಗಿ ಚಿಕ್ಕಂದಿನಿಂದಲೇ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟಿದ್ದ. ಆಕಾಶ್ ಅಪ್ಪನ ಒತ್ತಾಯಕ್ಕಾಗಿ ಕಲಿಯುತ್ತಿದ್ದ. ಆತನಿಗೆ ಶಿಲ್ಪಕಲೆಯಲ್ಲಿ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆಕಾಶ್ಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು. ಹಾಡಿನಿಂದ ನೀನೇನು ಸಾಧಿಸುವೆ? ಶಿಲ್ಪಕಲೆಯನ್ನು ಕಲಿತುಕೋ ಎಂದು ತಂದೆ ಆತನಿಗೆ ತುಂಬ ಒತ್ತಾಯಿಸುತ್ತಿದ್ದ. ಮನಸ್ಸಿಲ್ಲದ ಮನಸ್ಸಿನಿಂದ ಆಕಾಶ್ ಶಿಲ್ಪಕಲೆಯನ್ನು ಕಲಿಯುತ್ತಿದ್ದ. ಆದರೆ ಆದಿತ್ಯನಿಗೆ ತಂದೆಯ ವಿದ್ಯೆ ರಕ್ತದಲ್ಲೇ ಹರಿದು ಬಂದಿತ್ತು. ಆದಿತ್ಯ ದಿನಾಲೂ 7 ರಿಂದ 8 ಗಂಟೆ ಶಿಲ್ಪಕಲೆಯನ್ನು ಕಲಿಯುವುದರಲ್ಲಿ ತೊಡಗಿಕೊಳ್ಳುತ್ತಿದ್ದ. ಆದಿತ್ಯ ದಿನಾಗಲೂ ಶಿಸ್ತಿನಿಂದ ಕಲಿಯುತ್ತಾ ತನ್ನ ತಂದೆಯಂತೆ ಅತೀ ಚುರುಕಿನ ಶಿಲ್ಪಿಯಾಗಿ ಹೆಸರು ಗಳಿಸಿದ. ಆದರೆ ಆಕಾಶ್ಗೆ ಒಳ್ಳೆಯ ಶಿಲ್ಪಿಯಾಗುವ ಲಕ್ಷಣವೇ ಕಾಣದಾಯಿತು. ಇದೇ ಬೇಸರದಿಂದ ಅಜೇಯ ಬೇರೆ ಮಾರ್ಗ ತಿಳಿಯದೆ ಆಕಾಶ್ನನ್ನು ಆತನಿಗೆ ಇಷ್ಟವಾದ ಸಂಗೀತ ಕಲಿಯಲು ದೂರದ ಒಬ್ಬ ಸಂಗೀತ ವಿದ್ವಾಂಸರಲ್ಲಿ ಕಳಿಸಿಕೊಟ್ಟ. ಶಿಲ್ಪಿ ಅಜೇಯ ವಯೋಸಹಜತೆಯಿಂದ ಮರಣ ಹೊಂದಿದ. ಅಪ್ಪನ ನಂತರ ಆಕಾಶ್ ಹಾಗೂ ಆದಿತ್ಯ ತಮ್ಮದೇ ರೀತಿಯಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿದರು. ಆಕಾಶ್ ಒಬ್ಬ ಒಳ್ಳೆಯ ಸಂಗೀತಗಾರನಾಗಿಯೂ ಅಜೇಯ ಅಪ್ರತಿಮ ಶಿಲ್ಪಿಯಾಗಿಯೂ ಪ್ರಖ್ಯಾತರಾದರು. ಹೀಗಿರಲು ಒಮ್ಮೆ ನೇಪಾಳದ ರಾಜ ಒಂದು ಬೃಹತ್ ದೇವಾಲಯದ ಕೆತ್ತನೆಯ ಸಂಪೂರ್ಣ ಹೊಣೆಯನ್ನು ಆದಿತ್ಯನಿಗೆ ವಹಿಸುತ್ತಾನೆ. ರಾಜಾಜ್ಞೆಯನ್ನು ಶಿರಸಾ ಪಾಲಿಸಲು ಆದಿತ್ಯ ಮುಂದಾಗುತ್ತಾನೆ. ಅತ್ಯಂತ ಶ್ರದ್ಧೆಯಿಂದ ಪಶುಪತಿ ದೇವಾಲಯದ ಕಾರ್ಯವನ್ನು ಕ್ರಮಬದ್ಧವಾಗಿ ಶುರು ಮಾಡುತ್ತಾನೆ. 100 ಜನ ಶಿಲ್ಪಿಗಳನ್ನು ಬೇರೆ ಬೇರೆ ಕಡೆಯಿಂದ ಆರಿಸಿ ಕರೆಸುತ್ತಾನೆ. ಶಿಲ್ಪವನ್ನು ಕಡೆಯುವ ಸಂದರ್ಭದಲ್ಲಿ ಆತನ ಅಣ್ಣ ಆಕಾಶ್ ತನ್ನ ಸುಮಧುರ ಕಂಠದಿಂದ ಹಾಡುತ್ತಾ ಎಲ್ಲರನ್ನೂ ಹುರಿದುಂಬಿಸುತ್ತಿದ್ದ. ಆ ರಾಜನ ಮಗಳು ರಾಜಕುಮಾರಿ ಅವನಿ ಪ್ರತಿನಿತ್ಯ ಕುದುರೆ ಏರಿ ದೇವಸ್ಥಾನದ ಕೆಲಸ ಕಾರ್ಯಗಳ ಮೇಲ್ವಿಚಾರಣೆಗೆ ಬರುತ್ತಿದ್ದಳು. ಆಕೆ ಆದಿತ್ಯನ ಕೆಲಸದ ನಿಷ್ಠೆ ಹಾಗೂ ಶ್ರದ್ಧೆಯನ್ನು ಗಮನಿಸುತ್ತಿದ್ದಳು. ಆದಿತ್ಯನೂ ಕೂಡ ಪ್ರತಿದಿನ ದೇವಸ್ಥಾನದ ಪ್ರತಿಯೊಂದು ಪ್ರಗತಿಯನ್ನು ಆಕೆಗೆ ಸವಿಸ್ತಾರವಾಗಿ ವಿವರಿಸುತ್ತಿದ್ದ. ಪ್ರತಿದಿನ ಅವನಿ ಆದಿತ್ಯರ ಭೇಟಿಯಿಂದಾಗಿ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾದರು. ಆದಿತ್ಯ ರಾಜಕುಮಾರಿ ಅವನಿಯನ್ನು ಮೆಚ್ಚಿಸಲು ಒಂದು ಅಪರೂಪವಾದ ಹಂಸವನ್ನು ಅಮೃತ ಶಿಲೆಯಲ್ಲಿ ಕೆತ್ತಿ ರಾಜಕುಮಾರಿಗೆ ಉಡುಗೊರೆಯಾಗಿ ಕೊಟ್ಟ. ಅವನಿ ಹಂಸದ ಅಂದ ಚಂದಕ್ಕೆ ಮಾರು ಹೋದಳು. ಪ್ರೀತಿಯಿಂದ ಕೊಟ್ಟ ಅಮೃತ ಶಿಲೆಯ ಹಂಸವನ್ನು ಆಕೆ ತನ್ನ ತಂದೆಗೆ ತೋರಿಸಿ, ಇಂತಹ ಅದ್ಭುತವಾದ ಉಡುಗೊರೆಯನ್ನು ಕೆತ್ತಿದ ಶಿಲ್ಪಿಯನ್ನು ನಾನು ಮದುವೆಯಾಗಲು ಇಚ್ಛಿಸುತ್ತೇನೆ ಎಂದು ರಾಜನಲ್ಲಿ ಬೇಡಿಕೊಂಡಳು. ರಾಜವಂಶದವರಲ್ಲದೆ ಬೇರೆ ಯಾರನ್ನು ಅಳಿಯನಾಗಿ ಸ್ವೀಕಾರ ಮಾಡಲು ಸಾಧ್ಯವೇ ಇಲ್ಲ ಎಂದು ರಾಜ ಖಡಾಖಂಡಿತವಾಗಿ ರಾಜಕುಮಾರಿಯ ಮಾತನ್ನು ತಳ್ಳಿಹಾಕಿದ. ಅವನಿ ತುಂಬ ದುಃಖಪಟ್ಟಳು. ತನ್ನ ಕಷ್ಟವನ್ನು ರಾಜಕುಮಾರಿ ಆದಿತ್ಯನೊಡನೆ ಹೇಳಿದಳು. ಆದಿತ್ಯ ಆಕೆಗೆ ಧೈರ್ಯ ನೀಡುತ್ತಾ ಬೇಸರಿಸದಂತೆ ಸಮಾಧಾನ ಮಾಡುತ್ತಾನೆ. ತನಗೆ ವಹಿಸಿದ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಮುಗಿಸುತ್ತಾನೆ ಆದಿತ್ಯ. ದೇವಾಲಯದ ಗರ್ಭಗುಡಿಯಲ್ಲಿ ಪಶುಪತಿನಾಥನ ವಿಗ್ರಹ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಲಾಗುತ್ತದೆ. ದೇಶ ವಿದೇಶದಿಂದ ಎಲ್ಲ ಅತಿಥಿಗಳು ದೇವಾಲಯದ ಪ್ರಾರಂಭೋತ್ಸವಕ್ಕೆ ಬಂದಿರ್ತಾರೆ. ಪಶುಪತಿನಾಥನಿಗೆ ಹೂವಿನಿಂದ ಸರ್ವಾಲಂಕಾರ ಮಾಡಿ ಆರತಿ ಎತ್ತುವ ಸಂದರ್ಭದಲ್ಲಿ ಸ್ನೇಹಿತರಾದ ಅವನಿ ಮತ್ತು ಆದಿತ್ಯ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಆಗ ಪಶುಪತಿಯ ವಿಗ್ರಹಕ್ಕೆ ತೊಡಿಸಿದ್ದ ದಪ್ಪವಾದ ಹೂವಿನ ಮಾಲೆ ಅವರಿಬ್ಬರ ಮೇಲೆ ಬೀಳುತ್ತದೆ. ಇದನ್ನೇ ಪಶುಪತಿನಾಥನ ಸಂದೇಶ ಎಂದು ಆದಿತ್ಯ ತಿಳಿಯುತ್ತಾನೆ. ರಾಜಕುಮಾರಿಯನ್ನು ಶಿಲ್ಪಿ ಆದಿತ್ಯನಿಗಿತ್ತು ಅದ್ಧೂರಿಯಾಗಿ ಮದುವೆ ಮಾಡುತ್ತಾನೆ. ಅವನಿ ಆದಿತ್ಯರು ಬಹಳ ಕಾಲ ಸುಖವಾಗಿ ಬಾಳುತ್ತಾರೆ. ಮಕ್ಕಳೇ, ಕೆಲಸದಲ್ಲಿ ಶ್ರದ್ಧೆ, ಏಕಾಗ್ರತೆ ಮತ್ತು ನಂಬಿಕೆ ಇದ್ದರೆ ಯಾವತ್ತೂ ಜಯ ನಮ್ಮದೇ. ಗೊತ್ತಾಯ್ತಾ? ನಾಳೆ ಮತ್ತೊಂದು ಹೊಸ ಕತೆ ಕೇಳಿಸ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.